ಇಂದಿನ ವಿಡಿಯೋದಲ್ಲಿ ಹಾವಿನ ವಿಷಕ್ಕಿಂತಲೂ ವಿಷಕಾರಿಯಾದಂಥ ಈ ಗುಲಗಂಜಿಯ ಸಸ್ಯದ ಬಗ್ಗೆ ಒಂದಿಷ್ಟು ಸಣ್ಣ ಮಾಹಿತಿ. ಹಾವಿನ ವಿಷಕ್ಕಿಂತಲೂ ಈ ಗುಲಗಂಜಿ ಬೀಜಗಳು ವಿಷಕಾರಿ ಹೌದೋ ಇಲ್ಲೋ ಅಂತೇಳಿ ತಿಳಿಯೋಕ್ಕಿಂತ ಮುಂಚೆ ಈ ಸಸ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿಬಿಡ್ತೀನಿ. ಈ ಗುಲಗಂಜಿ ಸಸ್ಯದ ವೈಜ್ಞಾನಿಕ ಹೆಸರು ಬಂದು ಅಬ್ರಸ್ ಪ್ರಿಕ್ಟೋರಿಯಸ್ ಅಂತ. ಈ ಗುಲಗಂಜಿ ಸಸ್ಯದ ಕುಟುಂಬ ಬಂದು ಫ್ಯಾಬೇಸಿ ಅಂತ. ಇದರಲ್ಲಿರುವ ರಾಸಾಯನಿಕ ಅಂಶಗಳು, ನಾವೇನು ಈ ಗುಲಗಂಜಿನ ವಿಷಕಾರಿ ಅಂದ್ವಲ್ಲ, ಅದಕ್ಕೆ ಬೇಕಾಗಿರುವಂಥ ರಾಸಾಯನಿಕ ಅಂಶಗಳು ಅಬ್ರಿನ್ ಮತ್ತು ಪ್ರಿಕ್ಟೋರನ್ ಅಂತ. ಈ ಸಸ್ಯದ ಗುಲಗಂಜಿಯ ಬೀಜಗಳು ವಿಷಕಾರಿಯಾಗಿರ್ಬೋದು, ಆದರೆ ಈ ಸಸ್ಯಗಳಿಂದ ಆಯುರ್ವೇದದಲ್ಲೂ ಸಹ ಉಪಯೋಗಗಳುಂಟು. ಅವುಗಳಲ್ಲಿ ಬೇದಿ, ಕಾಮೋತ್ತೇಜಕ, ಪಾರ್ಶ್ವವಾಯು ಗುಣಪಡಿಸಲು ಅಲ್ಲಿ ಬಳಸ್ತಾರೆ ಮತ್ತು ಶಕ್ತಿವರ್ಧಕವಾಗಿ ಸಹ ಈ ಸಸ್ಯವನ್ನು ಬಳಸ್ತಾರೆ. ನಾನು ಮೊದಲೇ ಹೇಳಿದಂತೆ ಹಾವಿನ ವಿಷಕ್ಕಿಂತಲೂ ಈ ಗುಲಗಂಜಿ ಬೀಜಗಳು ಯಾಕೆ ವಿಷಕಾರಿ ಅಂದ್ರೆ, ಈ ಗುಲಗಂಜಿ ಬೀಜಗಳಲ್ಲಿ ಅಬ್ರಿನ್ ಎಂಬ ಒಂದು ವಿಷಕಾರಿ ಅಂಶವಿರ್ತದೆ. ಈ ಗುಲಗಂಜಿ ಬೀಜ ಹೆಂಗೆ ವಿಷಕಾರಿ ಆಗ್ತದಂದ್ರೆ, ಈ ಬೀಜವನ್ನು ಅಗದು ಜಗದು ಸಣ್ಣ ಪುಡಿ ಮಾಡಿ ನುಂಗಿದ್ರೆ ಮಾತ್ರ. ಇಲ್ಲ ಅಂದ್ರೆ ಗುಲಗಂಜಿ ಹಸಿ ಬೀಜಗಳನ್ನು ತಿಂದರೂ ಅಗಿದು ಜಗಿದು ನುಂಗುವುದರಿಂದ ತೀವ್ರವಾದ ವಾಂತಿ, ಬೇದಿ ಅಥವಾ ಸಾವಿಗೂ ಸಹ ಕಾರಣವಾಗಬಹುದು. ಇಲ್ಲಿ ಏನಾಗ್ತಂದ್ರೆ, ಇದನ್ನು ಅಗದು ಜಗದು ತಿನ್ನುವುದರಿಂದ ಈ ಗುಲಗಂಜಿ ಬೀಜಗಳ ವಿಷಬಾಧೆಯ ಲಕ್ಷಣಗಳು ಮರಣೋತ್ತರ ಪರೀಕ್ಷೆಯಲ್ಲಿ ಕಂಡುಬರುವ ಕೆಲವೊಂದಿಷ್ಟು ವಿಶಿಷ್ಟವಾದ ಬದಲಾವಣೆಗಳ ನಿಖರತೆಯನ್ನು ತಿಳಿದು ಆಗ ಮಾತ್ರ ವಿಷದ ಪ್ರಮಾಣ ಅಥವಾ ವಿಷದ ನಿಖರತೆಯನ್ನು ತಿಳಿಯಬಹುದು. ಯಾಕಂದ್ರೆ ಇದಕ್ಕೆ ಅಂತಲೇ ಯಾವುದೇ ಸಪ್ರೇಟ್ ಆದಂಥ ಚಿಕಿತ್ಸೆ ಇಲ್ಲ. ನಾವು ಯಾಕೆ ಈ ಗುಲಗಂಜಿ ಬೀಜವನ್ನು ಹಾವಿನ ವಿಷಕ್ಕಿಂತಲೂ ವಿಷಕಾರಿ ಅಂತ ಹೇಳಿದ್ವಿ ಅಂದರೆ, ಹಾವು ಕಚ್ಚಿದ್ರೂ ಸಹ ನಮ್ಮಲ್ಲಿ ಚಿಕಿತ್ಸೆಗಳಾವ. ಆದ್ದರಿಂದ ಸದ್ಯಕ್ಕೆ ಈ ಬೀಜಗಳಿಗೆ ಚಿಕಿತ್ಸೆ ಇಲ್ಲಲ್ಲ, ಆದ್ದರಿಂದ ಅದಕ್ಕಿಂತಲೂ ಇದು ವಿಷಕಾರಿ ಅಂತ ಹೇಳಿದ್ವಿ. ಇನ್ನೊಂದು ಏನಂದ್ರೆ, ಈ ಗುಲಗಂಜಿ ಬೀಜವನ್ನು ನೇರವಾಗಿ ನುಂಗಿದ್ರೆ ಯಾವುದೇ ಅಡ್ಡ ಪರಿಣಾಮಗಳಾಗದಿರ್ಬೋದು. ಯಾಕಂದ್ರೆ ಬಹುಶಃ ಇದು ದೇಹದಲ್ಲಿ ಜೀರ್ಣ ಅಂತೂ ಆಗಲ್ಲ. ಈ ಏನು ಒಣ ಬೀಜಗಳಿವೆಲ್ಲ ಅವು ಮಾತ್ರ ಟಾಯ್ಲೆಟ್ಗೆ ಹೋದಾಗ ಸಂಡಸದಲ್ಲಿ ಬರಬಹುದು ಬೀಜಗಳು. ಆದರೆ ಈ ಗುಲಗಂಜಿ ಹಸಿ ಬೀಜವನ್ನಾಗಲಿ ಅಥವಾ ಈ ಒಣಗಿದ ಕೆಂಪು ಬೀಜವನ್ನಾಗಲಿ ಅಗಿದು ಜಗಿದು ನುಂಗುವುದರಿಂದ ದೇಹಕ್ಕೆ ವಿಷ ಸೇರುವ ಸಾಧ್ಯತೆ ಇರ್ತದೆ. ಇಂದಿನ ಕಾಲದಲ್ಲಿ ಸಹ ರಾಜರುಗಳು ಶತ್ರುಗಳನ್ನು ಕೊಲ್ಲಲು ಈ ಗುಲಗಂಜಿ ಬೀಜವನ್ನು ಬಳಸ್ತಿದ್ರು ಅಂತ ಅನ್ನಲಾಗಿದೆ. ಈ ಬೀಜವನ್ನು ಬಳಸುವುದರಿಂದ ಕೋಮಾ ಅಥವಾ ಸಾವು ಕೂಡ ಸಂಭವಿಸಬಹುದು. ಗುಲಗಂಜಿ ಬೀಜಗಳು ಬೇರೆ ಬೇರೆ ಬಣ್ಣಗಳಲ್ಲೂ ಸಹ ಸಿಗ್ತವ. ನಾ ಈ ವಿಡಿಯೋದಲ್ಲಿ ತೋರಿಸಿರೋದು ಕೆಂಪು ಹಾಗೂ ಕಪ್ಪಗಿನ ಬಣ್ಣ. ಈ ಬೀಜ ನೋಡಲು ಸಹ ತುಂಬ ಆಕರ್ಷಕವಾಗಿರ್ತದ. ಮಕ್ಕಳನ್ನು ಈ ಬೀಜಗಳ ಹತ್ರ ಬಿಡುವುದಿರುವುದೇ ಒಳ್ಳೆಯದು. ಈ ಗುಲಗಂಜಿ ಬೀಜದ ಒಂದು ವಿಶೇಷತೆ ಏನಂದ್ರೆ, ಈ ಗುಲಗಂಜಿ ಬೀಜವನ್ನು ಬಿಟ್ಟರೆ ಇದರ ಎಲೆ ಮತ್ತು ಬೇರಾಗಲಿ ಇನ್ನು ಯಾವುದೇ ಇದರಲ್ಲಿ ಸಹ ವಿಷ ಇಲ್ಲ. ಈ ಬೀಜದಲ್ಲಿ ಮಾತ್ರ ವಿಷ ಇರೋದು. ಯಾಕಂದರೆ ಈ ಸಸ್ಯವನ್ನು ಆಯುರ್ವೇದದಲ್ಲೂ ಸಹ ತುಂಬ ಕಾಯಿಲೆಗಳಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಈ ಗುಲಗಂಜಿ ಬೀಜವನ್ನು ಅಕ್ಕಸಾಲಿಗರು ಬಂಗಾರ ತೂಕ ಮಾಡಲು ಬಳಸ್ತಿದ್ರಂತ. ಒಂದು ಗುಂಜಿಯು ಅಥವಾ ಎಷ್ಟು ಗುಲಗಂಜಿಯ ಬೀಜಗಳಿವೆ ಅಷ್ಟು ಗುಂಜಿ ಬಂಗಾರವನ್ನು ತೂಕ ಮಾಡಿ ಕೊಡ್ತಿದ್ರಂತ. ಈಗಲೂ ಸಹ ಹಳ್ಳಿಗಳಲ್ಲಿ ಆಡು ಭಾಷೆಯಲ್ಲಿ ಅಂತಿರ್ತಾರ, ಬಂಗಾರವನ್ನು 1 ಗುಂಜಿ 2 ಗುಂಜಿ ಅಂತೇಳಿ ಈ ಗುಲಗಂಜಿ ಬೀಜಗಳಲ್ಲಿ ಅಳಿತಿದ್ರಲ್ಲ. ಆದ್ರಿಂದ ಈಗಲೂ ಸಹ ಹಳ್ಳಿಗಳಲ್ಲಿ ಅದರಿಂದನೇ ಕರಿತಾರ, ಆ ಹೆಸರಲ್ಲೇ ಕರಿತಾರಂತ ಅನಿಸ್ತದ. ಈ ಗುಲಗಂಜಿ ಸಸ್ಯವನ್ನು ಶುದ್ಧೀಕರಣದ ಪ್ರಕ್ರಿಯೆ ನಂತರ ಆಯುರ್ವೇದಗಳಲ್ಲೂ ಸಹ ಬಳಸ್ತಾರೆ. ಕೂದಲು ಉದುರುವಿಕೆಯಲ್ಲಿ, ಚರ್ಮದ ಕಾಯಿಲೆಗಳಲ್ಲಿ ಮತ್ತು ಕೆಲವೊಂದು ಎಣ್ಣೆಗಳಲ್ಲಿ. ಹಂಗೆ ಈ ಗುಲಗಂಜಿ ಬೀಜ ನೋಡಲು ತುಂಬ ಆಕರ್ಷಕವಾಗಿರ್ತದಲ್ಲ, ಕೆಂಪು ಬಣ್ಣ, ಕಪ್ಪು ತುದಿ ಇರ್ತದಲ್ಲ, ಆದ್ದರಿಂದ ಇದನ್ನು ಮಣಿ ಹಾಗೂ ಸರಗಳನ್ನು ಮಾಡಿ ಬಳಸ್ತಾರೆ. ಈ ಗುಲಗಂಜಿಯ ಬೀಜಗಳು ಮಣಿ ಅಥವಾ ಸರಗಳನ್ನು ಹಾಕುವುದರಿಂದ ಕೆಲವೊಂದಿಷ್ಟು ಉಪಯೋಗಗಳಿವೆ. ಆ ಉಪಯೋಗಗಳು, ಆ ಬೀಜಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಈ ಗುಲಗಂಜಿ ಬೀಜವನ್ನು ಬೇರೆ ಬೇರೆ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ರೀತಿ ಕರೀತಾರೆ ಅಂತೇಳಿ ಈ ಎಲ್ಲ ಭಾಷೆಯ ಹೆಸರುಗಳನ್ನು ಡಿಸ್ಕ್ರಿಪ್ಷನ್ಸ್ ಬಾಕ್ನಲ್ಲಿ ಕೊಟ್ಟಿದ್ದೀನಿ. ಒಂದು ಸಲ ಓದ್ಕೊಳ್ಳಿ ನಿಮ್ಮ ಭಾಷೆಯಲ್ಲಿ ನೀವೇ. ಈ ಗುಲಗಂಜಿ ಸಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಂಡು ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸಿಕೊಡ್ತೀನಿ. ನಾನು ಈ ವಿಡಿಯೋದಲ್ಲಿ ಇಂಟರ್ನೆಟ್ಟಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಕೆಲವೊಂದು ಆಯುರ್ವೇದ ಬುಕ್ಗಳಲ್ಲಿ ಕೆಲವೊಬ್ಬರು ಹಿರಿಯರನ್ನು ಕೇಳಿ ವಿಡಿಯೋದಲ್ಲಿ ಮಾಹಿತಿ ಕೊಟ್ಟಿದ್ದೀನಿ. ಯಾಕಂದ್ರೆ ಆಯುರ್ವೇದದಲ್ಲಿ ಅಷ್ಟೊಂದು ಜ್ಞಾನ ನನಗೂ ಇಲ್ಲ. ನಾನು
ಆಯುರ್ವೇದ ಗಿಡಗಳು ನಮ್ಮ ಹತ್ರ ಇಲ್ಲಿ ಗುಡ್ಡಗಾಡು ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಗಿಡ ಮರಗಳಿವೆ. ಅವುಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡು ಔಷಧೀಯ ಸಸ್ಯಗಳ ಬಗ್ಗೆ, ಅವುಗಳಲ್ಲಿರುವ ಕೆಮಿಕಲ್ಸ್ಗಳ ಬಗ್ಗೆ, ಯಾವೆಲ್ಲ ಕಾಯಿಲೆಗಳಲ್ಲಿ ಬಳಸ್ತಾರೆ ಅಂತೇಳಿ ವಿಡಿಯೋ ಮಾಡೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಈ ಸಸ್ಯ ಹೆಂಗಂದ್ರೆ, ಈ ಸಸ್ಯ ಯಾವಾಗಲೂ ಬೇರೆ ಮರವನ್ನು ಆಶ್ರಯಿಸಿ ಬೆಳೀತದ. ಬೇಲಿಗಳಲ್ಲಿ ಇಲ್ಲ ಅಕ್ಕಪಕ್ಕದಲ್ಲಿರುವ ಗಿಡಗಳನ್ನು ಸುತ್ತಕೊಂಡು ಒಟ್ಟ ಬಳ್ಳಿ ಅಲ್ಲ ಇದೊಂದು. ಆದ್ದರಿಂದ ಬೇರೆ ಮರವನ್ನು ಜಾಸ್ತಿ ಆಶ್ರಯಿಸಿ ಈ ಗುಲಗಂಜಿ ಸಸ್ಯ ಬೆಳೀತದ. ಈ ಗುಲಗಂಜಿ ಸಸ್ಯ ಸಣ್ಣದಾದಂಥ ಎಲೆಗಳನ್ನು ಹೊಂದಿರ್ತದ. ವಿಡಿಯೋದಲ್ಲಿ ನೀವು ನೋಡ್ಬೋದು ಕೆಂಪು ಬಣ್ಣ ಮತ್ತು ಕಪ್ಪು ತುದಿ ಇರುವ ಈ ಗುಲಗಂಜಿಯನ್ನು. ಈ ಗುಲಗಂಜಿ ಒಣಗಿದ ಗುಲಗಂಜಿಗಳು, ಆದರೆ ಇದರ ಹಸಿಕಾಯಿಯನ್ನು ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಇದು ಬೇಸಿಗೆ ಕಾಲ ಆಗಿರೋದ್ರಿಂದ. ಮಳೆಗಾಲದಲ್ಲಿ ಈ ಹಸಿಕಾಯಿ ಇರ್ತದೆ. ಆವಾಗ ಮತ್ತೆ ಮುಂದಿನ ವಿಡಿಯೋದಲ್ಲಿ ಈ ಹಸಿಕಾಯಿಯನ್ನು ತೋರಿಸ್ತೀನಿ. ಈ ಗುಲಗಂಜಿಯ ಹಸಿ ಬೀಜಗಳನ್ನು ಸಹ ತೋರಿಸ್ತೀನಿ. ಹಾಗೆಯೇ ಈ ಗುಲಗಂಜಿಯ ಸಸ್ಯದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯು ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕಿಂತ ಮುಂಚೆ ಆಯುರ್ವೇದದ ಚಿಕಿತ್ಸೆಯನ್ನು ವಿಡಿಯೋ ನೋಡಿ ಆಗಲಿ ಅಥವಾ ಯಾರೋ ಹೇಳಿದ್ದನ್ನು ಕೇಳಿ ಆಗಲಿ ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಆಯುರ್ವೇದದಲ್ಲಿ ಯಾವ ಕಾಯಿಲೆಗೆ ಯಾವ ಭಾಗ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕಂತಲೇ ಗೊತ್ತಿಲ್ಲದೆ ಇದ್ದರೆ ಬಳಸಿದರೆ ಏನು ಪ್ರಯೋಜನ? ನೀವು ಸಹ ಒಂದು ವೇಳೆ ಬಳಸಬೇಕು ಅಂತ ಅಂದ್ಕೊಂಡ್ರೆ ಸೂಕ್ತ ವೈದ್ಯರ ಅಥವಾ ಆಯುರ್ವೇದ ತಜ್ಞರ ಮೂಲಕ ಸಲಹೆ ಪಡೆದು ಬೇಕಾದ್ರೆ ಬಳಸಬಹುದು. ಆಗ ಮಾತ್ರ ನಿಮಗೆ ಆ ಆಯುರ್ವೇದದಲ್ಲಿ ನಿಮಗೂ ಒಂದಿಷ್ಟು ಫಲ ಸಿಗಬಹುದು. ಇಲ್ಲ ಅಂದರೆ ಯಾರೋ ಹೇಳಿದರು ಅಥವಾ ಯಾವುದೋ ವಿಡಿಯೋ ನೋಡಿ ಟ್ರೈ ಮಾಡೋಕ್ಕೆ ಹೋದರೆ ಏನೂ ಪ್ರಯೋಜನ ಆಗಲ್ಲ. ಈ ಗುಲಗಂಜಿ ಸಸ್ಯದ ಬೇರೆ ಬೇರೆ ಪ್ರಭೇದಗಳ ಬಗ್ಗೆ ಹಾಗೂ ಈ ಗುಲಗಂಜಿಯಲ್ಲಿರುವ ಬೇರೆ ಬೇರೆ ಬಣ್ಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ, ಆ ಸಸ್ಯಗಳ ಬಗ್ಗೆ, ಅವುಗಳಲ್ಲಿರುವ ರಾಸಾಯನಿಕ ಅಂಶಗಳ ಬಗ್ಗೆ ಹಾಗೂ ಅವುಗಳು ಆಯುರ್ವೇದದಲ್ಲಿ ಯಾವ ಕಾಯಿಲೆಗೆ ಹೇಗೆಲ್ಲ ಬಳಸ್ತಾರಂತೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತಾ ತಿಳಿಸ್ಕೊಡ್ತೀನಿ. ನೀವು ಹೊಸಬರಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಹಾಗೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಸಹ ಮಾಡಬಹುದು. ಇದಕ್ಕಿಂತಲೂ ಹೆಚ್ಚಿನ ಮಾಹಿತಿ ಏನಾದರೂ ನಿಂಬಲ್ಲಿದ್ದರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಅದರಲ್ಲೂ ಸಹ ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡ್ತಾ ತಿಳಿಸ್ಕೊಡ್ತೀನಿ ಬೇರೊಬ್ಬರಿಗೆ. ನಮ್ಮಲ್ಲಿ ಸಾಕಷ್ಟು ಔಷಧೀಯ ಸಸ್ಯಗಳಿವೆ. ಅವುಗಳ ಬಗ್ಗೆ ಒಂದೊಂದಾಗಿ ಮಾಹಿತಿಯನ್ನು ತಿಳಿದುಕೊಂಡು ನಿಮಗೂ ಸಹ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ.